ಪ್ರತಿಜ್ಞೆಯನ್ನು ನೀಡಿಕೊಟ್ಟಂತಹ ಶ್ರೀಯುತ ಕೆಂಪೇಗೌಡರು, ಈ ನಾಡು ಕಂಡ ಅಪ್ರತಿಮ ಸಾಮಂತರಾಜ, ಇವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ಯಳಂದೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕೆಂಪೇಗೌಡರ ಜಯಂತಿ ಆಚರಣೆ. ಯಳಂದೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಮುಂಭಾಗ ನಡೆಸಲಾಯಿತು. ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಮುಖ್ಯ ಭಾಷಣಕಾರರಾದ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ರೇಚಣ್ಣ ಅವರು ಮಾತನಾಡಿದರು. ಉದ್ಘಾಟನೆ ಮಾಡಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಈ ನಾಡ ರಾಜಧಾನಿಯಾದ ಬೆಂಗಳೂರು ನಿರ್ಮಿಸಿದವರು ನಾಡಪ್ರಭು ಕೆಂಪೇಗೌಡರು ಎಂದು ತಿಳಿಸಿದರು. ನೂತನ ತಹಸೀಲ್ದಾರರಾದ ನಯನ ಅವರು ಎಲ್ಲರಿಗೂ ಶುಭ ಕೋರಿದರು. ವಿಶೇಷವಾಗಿ ಕೆಂಪೇಗೌಡ ಭವನಕ್ಕೆ ಭೂಮಿ ಪೂಜೆ ಮಾಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಸುಮ್ಮನಹಳ್ಳಿ ಏನು ಬಾಬು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಪಕ್ಕದ ಆವರಣದಲ್ಲಿ ಸುಮಾರು 5 ಎಕರೆ ಜಮೀನಿನಲ್ಲಿ ಇವತ್ತು ಅದು ನಿರ್ಮಾಣಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಇವತ್ತು ಅವಕಾಶ ಮಾಡಿಕೊಟ್ಟು ಇವತ್ತು ರಾಜ್ಯಕ್ಕೆ ಅದನ್ನ ಭೂಮಿ ಪೂಜೆ ಮಾಡೋ ಮುಖಾಂತರ ಸಮರ್ಪಣೆಯನ್ನು ಮಾಡ್ತಾರೆ. ಅನೇಕ ವರ್ಷಗಳಿಂದ ಕೆಂಪೇಗೌಡರವರ ಪ್ರಶಸ್ತಿ ಪ್ರದಾನ ಏನು ಮಾಡ್ತಿದ್ರು ಅದು ಕಾರಣಾಂತರದಿಂದ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಒಂದು ಪ್ರಶಸ್ತಿಯನ್ನು ಪುನರ್ ಪ್ರಾರಂಭ ಮಾಡುವಂಥ ತೀರ್ಮಾನವನ್ನು ಕೂಡ ಘನ ಸರ್ಕಾರ ಕೈಗೊಂಡು ಇವತ್ತು ಅನೇಕ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತೇಳಿ ತಮ್ಮೆಲ್ಲರೂ ಕೂಡ ತಿಳಿಯಪಡಿಸ್ತೇನೆ ಮೊನ್ನೆ ಬಂದಿದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಬೆಂದ ಕಾಳುವರು ಆಗಿದ್ದಂಥದ್ದು ಇವತ್ತು ಬೆಂಗಳೂರಾಗಿ ಪರಿವರ್ತನೆಯಾಗಿ ನಾಡಿನಲ್ಲಿ ಎಲ್ಲ, ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ಇವತ್ತು ಈ ಒಂದು ನಮ್ಮ ರಾಜ್ಯದ ಹೆಸರು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಈ ಬೆಂಗಳೂರನ್ನು ಇವತ್ತು ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದನ್ನು ನಾವು ಉಲ್ಲೇಖ ಮಾಡ್ತೇವೆ. ಇಟ್ಸ್ ಎ ಗಾರ್ಡನ್ ಸಿಟಿ ಅಂತಕ್ಕಂಥದ್ದು ಕೂಡ ಕರೆಯಲ್ಪಡ್ತಾ ಇದೆ. ಅನೇಕ ಕೈಗಾರಿಕೆಗಳು IT-BT ಸೆಕ್ಟರ್ನಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಹೊರಹೊಮ್ಮಿ ಅನೇಕ ರಾಜ್ಯದ ದೇಶದ ವಿದ್ಯಾವಂತ ಯುವಕರಿಗೆ ಉದ್ಯೋಗ ದೊರಕುವಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಈ ಸ್ವತಂತ್ರ ಭಾರತದಲ್ಲಿ ನಾವು ಕಾಣ್ತೇವೆ. ಬಂದಿದೆ ಅನೇಕ ಪೇಟೆಗಳನ್ನ ಇವತ್ತು ನಾವು ಪಟ್ಟಣ ಅಂತೀವಿ, ಸಿಟಿ ಅಂತೀವಿ. ಆ ಕಾಲದಲ್ಲಿ ಜನಸಂಖ್ಯೆ ಉಳ್ಳ ಶೇಕಡ ನಮ್ಮ ಕರ್ನಾಟಕದ ಆರ್ಥಿಕತೆಗೆ ಶೇಕಡ 35ರಷ್ಟು ಸಮರ್ಪಣೆಯನ್ನು, ತನ್ನದೇ ಆದಾಯವನ್ನು ನೀಡ್ತಾ ಇರ್ತಕ್ಕಂಥ ಹಲವಾರು ಸಮುದಾಯದ, ಹಲವಾರು ಧರ್ಮ, ಭಾಷೆ, ಹೀಗೆ ಹಲವಾರು ಸಂಸ್ಕೃತಿಯನ್ನ ಒಳಗೊಂಡಂತಹ, ಹಾಗೆಯೇ ಇಡೀ ಪ್ರಪಂಚದಲ್ಲಿ ಆರ್ಥಿಕತೆಯನ್ನು ತೆಗೆದುಕೊಂಡ್ರೆ ನಮ್ಮ ಪ್ರಪಂಚದಲ್ಲಿ ಸುಮಾರು 198 ದೇಶಗಳಿವೆ. ವಿಶ್ವಸಂಸ್ಥೆಯ 198 ದೇಶಗಳಿವೆ. ಅಂತಹದ್ರಲ್ಲಿ ಬೆಂಗಳೂರನ್ನ ತೆಗೆದುಕೊಂಡ್ರೆ ಸುಮಾರು 64ನೇ ಆರ್ಥಿಕ ಪ್ರಗತಿಯನ್ನು ಹೊಂದಿರತಕ್ಕಂಥ, ಇಡೀ ಪ್ರಪಂಚದಲ್ಲೇ 64ನೇ ಒಂದು ಆರ್ಥಿಕ ಮುನ್ನಡೆಯನ್ನ ಹೊಂದಿರತಕ್ಕಂಥ ಒಂದು ಸ್ಥಳ ಅಂತಂದ್ರೆ ಅದು ಬೆಂಗಳೂರು. ಈ ಬೆಂಗಳೂರು ಇಡೀ ಪ್ರಪಂಚದಲ್ಲೇ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಹಾಗೇನೆ ಹಲವು ಮಹತ್ತರವಾದಂತಹ ಮಾಹಿತಿ ತಂತ್ರಜ್ಞಾನಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಊರು ಅಂತಂದ್ರೆ ಅದು ಬೆಂಗಳೂರು. ಈ ಬೆಂಗಳೂರನ್ನ ಹಲವಾರು ರೀತಿಯಲ್ಲಿ ನಾವು ನೋಡಿದಾಗ, ಹಿಂದೆ ನಮ್ಮ ಇತಿಹಾಸವನ್ನು ನೋಡಿದಾಗ ನಮ್ಮ ರಾಜ್ಯವನ್ನು ಆಳಿದಂತ ಗಂಗರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಇವರೆಲ್ಲರೂ ಸಹ ಒಂದೊಂದು ಪ್ರದೇಶವನ್ನ
ತಮ್ಮದೇ ಆದ ರೀತಿಯಲ್ಲಿ ಈಗ ಉದಾಹರಣೆ ಹೊಯ್ಸಳ ದ್ವಾರ ಸಮುದ್ರವನ್ನ ಕೇಂದ್ರವಾಗಿ ಆಡಳಿತವನ್ನ ಮಾಡ್ತಾರೆ. ನಮ್ಮ ರಾಷ್ಟ್ರಕೂಟರು ಹಲವಾರು ರೀತಿಯ ಒಂದು ಪ್ರದೇಶಗಳನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಗಂಗರು ತಲಕಾಡನ್ನ ಕೇಂದ್ರವಾಗಿ ಆಡಳಿತವನ್ನ ಮಾಡ್ತಾರೆ. ಆದ್ರೆ ಇವತ್ತು ಯಾವುದು ಸಹ ಯಥೇಚ್ಛವಾಗಿ ಒಂದು ಅಭಿವೃದ್ಧಿಯನ್ನ ಕಂಡಿರ್ತಕ್ಕಂಥದ್ದಿಲ್ಲ. ಇವತ್ತು ದ್ವಾರ ಸಮುದ್ರ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗಿರ್ಬೋದು, ಹೊಯ್ಸಳರ ಒಂದು ನಮ್ಮ ಚಾಲುಕ್ಯರಾಗಿರ್ತಕ್ಕಂಥದ್ದು ಅದು ಸಹ ಕೆಲವೊಂದು ಅವನತಿಯನ್ನು ಹೊಂದಿದೆ. ಆದ್ರೆ ಇಡೀ ಪ್ರಪಂಚದಲ್ಲಿ ಒಂದು ವಿಶೇಷವಾದಂತಹ ದೂರದೃಷ್ಟಿಯುಳ್ಳಂತಹ ಒಂದು ನಗರ ನಿರ್ಮಾಣ ಆಗಿದೆ ಅಂತಂದ್ರೆ ಅದು ಬೆಂಗಳೂರು ಮಾತ್ರ. ಅದಕ್ಕೆ ನಿರ್ಮಾಣದ ಮೂಲ ಕಾರ್ಯಕರ್ತರು ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರು. ಈಗಾಗಲೇ ನಾವು ಹಲವಾರು ಮಾಹಿತಿಗಳನ್ನ ನಾವು ಎಲ್ಲೋ ವಿಶೇಷಗಳನ್ನ ತಿಳ್ಕೊಂಡಿರ್ತೀವಿ. ಆದ್ರೆ ನಮ್ಮ ದೇಶದ ಅಪ್ರತಿಮ ಹೋರಾಟಗಾರರು ನಾಡಪ್ರಭು ಕೆಂಪೇಗೌಡರ ಒಂದು ವಿಚಾರಧಾರೆಯನ್ನು ಇವತ್ತು ನಮ್ಮ ಪ್ರಸ್ತುತ ಸಮಾಜ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಕರ್ನಾಟಕದ ಘನ ಸರ್ಕಾರ 2017ರಲ್ಲಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಣೆಯನ್ನ ಮಾಡಬೇಕು. ಆ ಮೂಲಕ ಆ ಮಹಾನ್ ವ್ಯಕ್ತಿಗೆ ನಾವು ಗೌರವವನ್ನ ಸಲ್ಲಿಸಬೇಕು ಅಂತ ಪ್ರತಿ ವರ್ಷ ಜೂನ್ 27ರಂದು ಎಲ್ಲ ತಾಲೂಕುಗಳಲ್ಲಿ ಮತ್ತೆ ನಮ್ಮ ಜಿಲ್ಲಾ ಮಟ್ಟಗಳಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಸವರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮಹೇಶ್ ಕುಮಾರ್, ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ, PSI ಆಕಾಶ್, ಒಕ್ಕಲಿಗ ಸಂಘದ ಅಧ್ಯಕ್ಷರಾದ KC ಮಾದೇಶ್ ಹಾಗೂ ಅಧಿಕಾರಿ ಸಿಬ್ಬಂದಿಗಳು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.